ಆಗಸ್ಟ್ 17ರಂದು ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವೀರಶೈವರ ಮಾತ್ರ ವಧುವರರ ಅನ್ವೇಷಣಾ ಕೇಂದ್ರ ಆರಂಭಿಸದೆ ಹಿಂದೂ ವಧುವರರ ಅನ್ವೇಷಣಾ ಕೇಂದ್ರದ ವೆಬ್ಸೈಟ್ ಬಿಡುಗಡೆ ಮಾಡಲಾಗುತ್ತಿದೆ. ಅದರ ಜೊತೆಗೆ ಯಾತ್ರಾ ಕೈಪಿಡಿ ಬಿಡುಗಡೆ, ಪ್ರತಿಭಾ ಪುರಸ್ಕಾರ ಮತ್ತು ಬೆಕ್ಕಿನಕಲ್ಮಠ ಶ್ರಾವಣ ಚಿಂತನ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತಿದೆ. ಬೆಕ್ಕಿನಕಲ್ಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಚಿತ್ರದುರ್ಗದ ಬಸವಮೂರ್ತಿ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೇವಾ ಸಮಿತಿಯ ಮಹಾಲಿಂಗ ಶಾಸ್ತ್ರಿಗಳು ಮಾಹಿತಿ ನೀಡಿದರು. ನಮ್ಮ ಶ್ರೀಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಇದು ಕಳೆದ 25 ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಬಂದಿದೆ. ಈ 25ನೇ ವರ್ಷದ ರಜತ ಸಂಭ್ರಮದ ಕಾರ್ಯಕ್ರಮ, ಈ ರಜತ ಸಂಭ್ರಮದಲ್ಲಿ ನಮ್ಮ ಸಂಸ್ಥೆ ಇದೆ. ಈ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಇದೇ ತಿಂಗಳ 17ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಈ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಿ ಇದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ವೀರಶೈವ ವಧುವರ ಅನ್ವೇಷಣೆ ಕೇಂದ್ರ ಮತ್ತು ಸಾಕಷ್ಟು ಈ SCS ಗ್ರೂಪ್ಸ್ನಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದು ಬರೀ ಒಂದು ವೀರಶೈವ ಮ್ಯಾಟ್ರಿಮನಿ ಅಂತಕ್ಕಂಥದ್ದು ಬರೀ ಒಂದು ಲಿಂಗಾಯತ್ ಸಮಾಜಕ್ಕೆ ಮಾತ್ರ ಮೀಸಲಾಗಿತ್ತು. ಇನ್ನು ಮುಂದೆ 25 ವರ್ಷಗಳ ಕಳೆಯಿತು. ಇದರ ಸವಿ ನೆನಪಿಗಾಗಿ ಇನ್ನೂ ಒಂದು ಸ್ವಲ್ಪ ಇದನ್ನು ವಿಸ್ತರಿಸೋಣ ಅಂಥೇಳಿ ಇದು ಹಿಂದೂ ಮ್ಯಾಟ್ರಿಮನೀಸ್ ಆಗಿ ಕನ್ವರ್ಟನ್ನು ಮಾಡಿ ಹಿಂದೂಗಳಿಗೂ ಸಹ ಪ್ರತಿಯೊಬ್ಬ ಹಿಂದೂಗಳಿಗೂ ಸಹ ಸರ್ವಿಸ್ ಇದರ ಸಿಗಬೇಕು ಅಂಥೇಳಿ ಹಿಂದೂ ಮ್ಯಾಟ್ರಿಮನಿ ವೆಬ್ಸೈಟನ್ನು ಸಹ ನಾವು ಅವತ್ತಿನ ದಿವಸ ಬಿಡುಗಡೆಯನ್ನು ಮಾಡ್ತಾ ಇದ್ವಿ. ಯಾಕಂದರೆ ನಮಗೆ ಪ್ರತಿ ದಿವಸವೂ ಸಹ 10ರಿಂದ 20, 25, 30 ಕಾಲ್ಗಳು ಬರ್ತಾ ಇದ್ದಾವೆ. ನೀವು ಬರೀ ವೀರಶೈವರಿಗೆ ಮಾತ್ರ ಸೀಮಿತವಾಗಿ ಬರೀ ಲಿಂಗಾಯತ್ ಅಷ್ಟೇ ಮಾಡ್ತಾ ಇದ್ದೀರಿ, ಯಾಕೆ ಇತರೆ ಜನಾಂಗದವ್ರಿಗೆ ನೀವೆಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ನಮಗೆ ಒಂದು ತೊಂದರೆ ಇತ್ತು. ಯಾಕಂದರೆ ಎಲ್ಲ ಜನಾಂಗದ ಮಾಹಿತಿ ನಮ್ಮಲ್ಲಿ ಕೊರತೆ ಇತ್ತು. ಅದ್ರ ಬಗ್ಗೆ ನಾವು ಅಭ್ಯಾಸನ ಮಾಡಿದಾಗ ಇದನ್ನು ಸೋಷಿಯಲ್ ಸರ್ವಿಸ್ ಆಗಿ ಯಾಕೆ ಮಾಡಬಾರ್ದು ಇದು ಕೆಲಸವನ್ನು ಸಾಕಷ್ಟು ಜನಕ್ಕೆ ಇವತ್ತಿನ ದಿವಸ ಮೊದಲಿನ ಕಾಲದಲ್ಲಿ ಹೆಣ್ಣು ಗಂಡುಗಳು ಕೊಡಿಸೋದಂದರೆ ಒಬ್ಬರಿಂದ ಒಬ್ಬರು ಹೇಳಿದ್ರೆ ಸಾಕಿತ್ತು, ಸಂಬಂಧಗಳು ಏರ್ಪಾಡಾಗ್ತಿತ್ತು. ಇವತ್ತು ಯಾರ ಬಗ್ಗೆ ಯಾರೂ ಸಹ ಒಳ್ಳೆಯದನ್ನು ಹೇಳ್ತಕ್ಕಂಥ ಕಾಲ ಅಲ್ಲ ಇದು. ಯಾರ ಬಗ್ಗೆ ಏನಾದರೂ ಒಳ್ಳೇದು ಹೇಳಿ ಮದುವೆ ಮಾಡಿಸಿದ್ರೆ ಅವ್ರ ಮನೆ ಬಂದು ಕೂತ್ಕೊಳ್ಳುವಂಥ ಕಾಲ ಇದು. ಹೀಗಾಗಿ ಎಲ್ಲರೂ ಸಹ ಒಂದು ಮದುವೆಯನ್ನು ಮಾಡಿಸ್ಬೇಕಾದ್ರೆ ಆಲೋಚನೆ ಮಾಡ್ತಾರೆ. ಅದಕ್ಕೆ ಯಾಕೆ ಈ ಶ್ರೀ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ 25 ವರ್ಷಗಳಿಂದ ಈ ಸೇವೆಯಲ್ಲಿ ನಿರಂತರವಾಗಿ ಬಂದಿದೆ. ಈ ಸಂಸ್ಥೆಯಿಂದ ಸಾವಿರಾರು ಮದುವೆಗಳಾಗಿರ್ತಕ್ಕಂಥ ದಾಖಲೆ ನಮ್ಮಲ್ಲಿದೆ. ಆಲ್ರೆಡಿ ನಾವು ಪ್ರತಿಯೊಂದು ಯಾವುದೇ ಒಂದು ನಮ್ಮ ಸಂಸ್ಥೆಯಿಂದ ಮದುವೆ ಆದ್ರೆ ಅವ್ರದ್ದು ಫೋಟೋ ಬಯೋಡೇಟಾವನ್ನು ತೆಗೆದು ಇಡ್ತಕ್ಕಂಥದ್ದನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಕ್ಕ ಬಂದಿವಿ. ಹೀಗೆ ಅದಕ್ಕೆ ಹಿಂದೂ ಸಮಾಜಕ್ಕೂ ಸಹ ವಿಸ್ತೀರ್ಣ ಮಾಡಿ ಅವತ್ತು ವೆಬ್ಸೈಟ್ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮತ್ತೆ ನಮ್ಮ ಸಮಾಜದ ಈ ಹಿಂದುಳಿದ ಮಕ್ಕಳು ಮತ್ತು ಅತಿ ಹೆಚ್ಚು ಅಂಕ